ಪ್ರಾಪರ್ಟಿ ಲೋನ್ಸ್. ಪ್ರಾಪರ್ಟಿ ಲೋನ್ಸ್ ಅಲ್ಲಿ ಏನೇನು ನೋಡಬೇಕು? ಮೇನು ಪ್ರಾಪರ್ಟಿ ಲೋನ್ಸ್ ಏನೇನು ನೋಡ್ತೀವಿ? ಪ್ರಾಪರ್ಟಿ ಲೋನ್ಸ್ ಅಲ್ಲಿ ಏನೇನು ಪ್ರೋಗ್ರಾಮ್ಗಳಿದೆ? ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಯಿತು. ಪ್ರಾಪರ್ಟಿ ಲೋನ್ಸ್ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಲೋನ್ ಕೊಡ್ತೀವಾ? ದಟ್ ಈಸ್ ಪರ್ಚೇಸ್ ಆಫ್ ಪ್ರಾಪರ್ಟಿ. ಹೌಸಿಂಗ್ ಲೋನ್ ಕೊಡ್ತೀವಿ, ಪರ್ಚೇಸ್ ಆಫ್ ಹೌಸ್. ಕರೆಕ್ಟಾ? ಒನ್ ಬೈ ಒನ್ ಹೇಳ್ಕೊಂಬರಲ್ಲ? ಹೌದು. ಪ್ರಾಪರ್ಟಿ ಲೋನ್ಸ್ ಅಲ್ಲಿ ಹೌಸಿಂಗ್ ಲೋನ್ಸ್. ಕರೆಕ್ಟಾ? ಹೌಸಿಂಗ್ ಲೋನ್ಸ್ ಅಲ್ಲಿ ಏನು ಮೂರು ಪ್ರಾಡಕ್ಟ್ ಇದೆ. ಏನಿದೆ? ಹೌಸಿಂಗ್ ಲೋನ್ಸ್ ಅಲ್ಲಿ ಮೂರು ಪ್ರಾಡಕ್ಟ್ ಇದೆ. Construction loans, site purchase cum construction loan, ಮೂರನ್ನು ಹೌಸಿಂಗ್ ಲೋನ್ ಅಂತ ಕರೆಯೋದು. ಮಾರ್ಟ್ಗೇಜ್ ಲೋನ್ ಅಂದ್ರೆ ಮಾರ್ಟ್ಗೇಜ್ ಲೋನ್. ಸೈಟ್ ಪರ್ಚೇಸ್ ಲೋನ್. ಕನ್ಸ್ಟ್ರಕ್ಷನ್ ಲೋನ್ ಅಂತ ಅಂದ್ರೆ ಆಲ್ರೆಡಿ ಮನೆ ಇರುತ್ತೆ, ಆಲ್ರೆಡಿ ಸೈಟ್ ಇರುತ್ತೆ, ಆ ಸೈಟಲ್ಲಿ ಮನೆ ಕಟ್ಟಬೇಕು. ಕರೆಕ್ಟಾ? ಎಷ್ಟೋ ಜನ ಸೈಟ್ ಇರುತ್ತೆ, ಆಲ್ರೆಡಿ ಸೈಟ್ ಇರುತ್ತೆ, ಆ ಸೈಟಲ್ಲಿ ಮನೆ ಕಟ್ಟಬೇಕಂತ ಅನ್ನೋರಿಗೆ ಕನ್ಸ್ಟ್ರಕ್ಷನ್ ಲೋನ್ ಬೇಕಾಗುತ್ತೆ. ಕರೆಕ್ಟಾ? ಸೈಟ್ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್. ಕಸ್ಟಮರ್ ಹತ್ರ ಏನೂ ಇರಲ್ಲ, ಸೈಟ್ ತಗೋಬೇಕು, ಮನೆಯನ್ನು ಕಟ್ಟಬೇಕು, ಅದಕ್ಕೆ ಲೋನ್ ಕೊಡ್ತೀವಿ. ಸೈಟ್ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್. ಎಲ್ಲಿ ಬೇಕಾದ್ರೂ ತಗೋಬೋದು, ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಬರಲೇಬೇಕು. ಫಸ್ಟು ಲೋನ್ಸ್ ಅಂತ ತಿಳ್ಕೊಂಬಿಡಿ, ಡಾಕ್ಯುಮೆಂಟ್ಸ್ ಬಗ್ಗೆ ಬಂದಾಗ ಅದನ್ನು ಹೇಳ್ತೀನಿ. ಲೋನ್ಸ್ ಏನು ಅರ್ಥ ಮಾಡ್ಕೊಡಿ. ನೆಕ್ಸ್ಟ್ ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಹೇಳ್ತೀನಿ. ಕರೆಕ್ಟಾ? ಹೌಸ್ ಪರ್ಚೇಸ್ ಲೋನ್. ಆಲ್ರೆಡಿ ಮನೆ ಕಟ್ಬಿಟ್ಟಿರೋ ಲೋನನ್ನ ಬೇರೆಯವ್ರ ಹೆಸರಲ್ಲಿ ಇರುತ್ತೆ, ಅದನ್ನು ತಗೊಳ್ಳೋದು ಹೌಸ್ ಪರ್ಚೇಸ್ ಲೋನ್. ಗೊತ್ತಾಯ್ತಾ? ನಿಮ್ಮ ಹತ್ರ ಮನೆ ಇದೆ, ನಿಮ್ಮ ಮನೆ ನೀವು ಸೇಲ್ ಮಾಡ್ತಾ ಇದ್ರೆ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಹೌಸ್ ಪರ್ಚೇಸ್ ಲೋನ್. ಗೊತ್ತಾಯ್ತಾ? ಕನ್ಸ್ಟ್ರಕ್ಷನ್ ಲೋನ್, ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ, ಮನೆ ಕಟ್ಟಕ್ಕೆ ಸಾಲ ಬೇಕಿದೆ, ಅದು. ಇದು ಸೈಟು ಇರಲ್ಲ, ಮನೆಯೂ ಇರಲ್ಲ, ಸೈಟು ತಗೋಬೇಕು, ಮನೆಯೂ ಕಟ್ಟಬೇಕು. ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್. ಎಂಡ್ ಆಫ್ ದ ಡೇ ಅಲ್ಲಿ ಇವ್ರ ಹೆಸರು ಮನೆ ಇರುತ್ತೆ, ಅದನ್ನ ಹೌಸಿಂಗ್ ಲೋನ್ ಅಂತ ಕರೀತಾರೆ. ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 6.9% ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಅಪ್ ಟು 8.5 ವರೆಗೂ ಹೋಗುತ್ತೆ. ದಟ್ ಡಿಪೆಂಡ್ಸ್ ಆನ್ ದ ಪ್ರೊಫೈಲ್ ಆಫ್ ದ ಕಸ್ಟಮರ್. ಪ್ರೊಫೈಲ್ ಚೆನ್ನಾಗಿದ್ರೆ ಆ ರೇಟಿಗೆ ಸಿಗುತ್ತೆ. ಸ್ಯಾಲರಿಡ್ ಪೀಪಲ್ಗೆಲ್ಲ ಈ ರೇಟ್ ಬರುತ್ತೆ, ಬಿಸ್ನೆಸ್ ಪೀಪಲ್ಗೆಲ್ಲ 0.5%, 0.75% ಡಿಫ್ರೆನ್ಸಸ್ ಆಗುತ್ತೆ. ಅದು ಬ್ಯಾಂಕ್ ಟು ಬ್ಯಾಂಕ್ ಚೇಂಜು ಆಗುತ್ತೆ. ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಲ್ಲಿ, ಇನ್ನೊಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಲ್ಲಿ, ನಾವು ಯಾವ ಬ್ಯಾಂಕಲ್ಲಿ ಹಾಕ್ತೀವಿ ಅದ್ರ ಮೇಲೆ ಅದು ಚೇಂಜಸ್ ಆಗ್ತಾ ಇರುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ ಈಗ? ಹೇಗೇನು ಮಾರ್ಟ್ಗೇಜ್ ಲೋನ್, ಆಲ್ರೆಡಿ ನನ್ನ ಹೆಸರು ಆಲ್ರೆಡಿ ಮನೆ ಇದೆ, ಆ ಪ್ರಾಪರ್ಟಿ ಮೇಲೆ ಲೋನ್ ತಗೋಬೇಕು. ನನ್ನ ಹೆಸರು ಸೈಟ್ ಇದೆ, ಸೈಟ್ ಮೇಲೆ ಲೋನ್ ತಗೋಬೇಕು. ಎನಿ ಪ್ರಾಪರ್ಟಿ ನನ್ನ ಹೆಸರು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, ಆ ಪ್ರಾಪರ್ಟಿ ಮೇಲೆ ಪ್ಲೆಡ್ಜ್ ಮಾಡಿ ತಗೊಳ್ಳೋದಕ್ಕೆ ಮಾರ್ಟ್ಗೇಜ್ ಲೋನ್ ಅಂತ ಹೇಳೋದು. ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ. ಇನ್ನೊಂದು ವರ್ಡು LAP, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ. ಇದು ಓನ್ಲಿ ಸೈಟ್ ಪರ್ಚೇಸ್, ಮನೆ ಕಟ್ಟಲ್ಲ. ಎಂಡ್ ಆಫ್ ದ ಡೇ ಓನ್ಲಿ ಸೈಟ್ ಆಗುತ್ತೆ ಅಷ್ಟೇ ಇದು. ಇದಕ್ಕೆ ಇಂಟ್ರೆಸ್ಟ್ ರೇಟ್ 0.5%, 1% ಜಾಸ್ತಿ ಇರುತ್ತೆ, ಬರೀ ಸೈಟ್ ಪರ್ಚೇಸ್ ಆಗುತ್ತೆ. ಹೌಸಿಂಗ್ ಲೋನ್ಗೆ ಕಡಿಮೆ ಇರುತ್ತೆ. ಮಾರ್ಟ್ಗೇಜ್ ಲೋನ್ಗೆ ಇವಾಗ 9.5 ಸ್ಟಾರ್ಟ್ ಆಗ್ತಾ ಇದೆ. ಇಟ್ ಗೋಸ್ ಅಪ್ ಟು 10.5, 11, 11.5. ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಪ್ರೊಫೈಲ್, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ.
ಇದು ಇಂಪಾರ್ಟೆಂಟ್ ವರ್ಡ್ಸು, ನಿಮ್ಮ ಕಸ್ಟಮರ್ಸ್ ಕೇಳ್ತಾರೆ ಈ ಕ್ವಶನ್ಸ್ ಎಲ್ಲ, ಕರೆಕ್ಟಾ? ನಾಲ್ಕು ಲೋನ್ಸ್ ಅರ್ಥ ಆಯ್ತಾ ಈಗ? ಎಲ್ಲ ಕ್ಲಿಯರ್ ಆಯ್ತಾ? ರೈಟ್. ಈಗ ಪ್ರಾಪರ್ಟಿ ಹೆಂಗಿಂಗ್ ಬರುತ್ತೆ, ಯಾವ ತರ ಪ್ರಾಪರ್ಟೀಸ್ ಬರುತ್ತೆ ಅಂತ ಹೇಳ್ಬೇಕು. ಎ ಖಾತಾ ಬರುತ್ತೆ, ಬಿ ಖಾತಾ ಬರುತ್ತೆ, ಪಂಚಾಯತ್ ಖಾತಾ ಬರುತ್ತೆ. ಆಮೇಲೆ ಇವಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಿದೆ ಬರಿಲ್ಲ? ಇದಕ್ಕೆ ಡಾಕ್ಯುಮೆಂಟ್ಸ್, ಇನ್ಕಮ್ ಡಾಕ್ಯುಮೆಂಟ್ಸ್, ಇನ್ಕಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನು ಬರುತ್ತೆ? ಸ್ಯಾಲರಿ ಆದ್ರೆ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಬರಿಬೇಕಾ? ಅವಶ್ಯಕತೆ ಇಲ್ಲ, ಸುಮ್ಮನೆ ಆಲ್ರೆಡಿ ಎಲ್ಲ ಹೇಳಿದ್ದೀನಿ, ಕೊಟ್ಟಿದ್ದೀನಿ, ಪ್ರಿಂಟ್ಔಟ್ಸ್ ಇದೆ, ಅದನ್ನು ಯೂಸ್ ಮಾಡಿ. 3 month pay slip, 6 months bank statement, company 2 years form 16, company appointment letter, company ID card. ಕರೆಕ್ಟಾ? ಇದಿಷ್ಟು ಕಂಪ್ನಿ ರಿಲೇಟೆಡ್. ನೆಕ್ಸ್ಟು KYC ಏನೇನು? ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಎಲ್ಲ ಅದರಲ್ಲೇ ಬರುತ್ತೆ. KYC ಪಾರ್ಟ್ ಮುಗಿತಾ? ಕಂಪ್ನಿ ಅಪಾಯಿಂಟ್ಮೆಂಟ್ ಲೆಟರ್, ಇಫ್ ಪ್ರೀವಿಯಸ್ ಕಂಪ್ನಿ ರಿಲೀವಿಂಗ್ ಲೆಟರ್ ಅಂತಂದರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಅದು ಸಿಕ್ಕುತ್ತೆ. ಅದಾದಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ 6 months, ಟೋಟಲ್ ಇನ್ಕಮ್ ಡಾಕ್ಯುಮೆಂಟ್ಸ್ ಮುಗಿತು. ಅಗೇನ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಂದರೆ ಸೇಲ್ ಡೀಡ್, ಮದರ್ ಡೀಡ್, EC, ಟ್ಯಾಕ್ಸ್ ಪೇಡ್ ರಿಸಿಪ್ಟ್, ಖಾತಾ ಎಕ್ಸ್ಟ್ರಾಕ್ಟ್ ಮೈಂಡಲ್ಲಿ ಇಟ್ಕೊಂಡ್ಬಿಡಿ, ಬಾಯ್ ಮಾಡ್ಕೊಳ್ಳಿ. ಕಸ್ಟಮರ್ ಕೇಳಿದ ತಕ್ಷಣ ಚಕ ಅಂತ ಹೇಳಬೇಕು. ಡಾಕ್ಯುಮೆಂಟ್ಸ್ ಆಲ್ರೆಡಿ ತೋರಿಸಿದ್ದೀನಿ ಏನೇನು ಬೇಕಂತ, ಅಷ್ಟೂ ಹೇಳ್ಬೇಕು ಕಸ್ಟಮರ್ಗೆ. ಖಾತಾ ಸರ್ಟಿಫಿಕೇಟು BBMP ಇಂದ ನಿಮಗೆ ನಿಮ್ಮ ಹೆಸರು ಪ್ರಾಪರ್ಟಿ ಇದೆ ಅಂತ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ, ದಟ್ ಈಸ್ ಕಾಲ್ಡ್ ಖಾತಾ. ಅದರಲ್ಲಿ ಡೈಮೆನ್ಷನ್ ಮೆನ್ಷನ್ ಮಾಡ್ತಾನೆ, ಎಷ್ಟು ಸೈಟ್ ಇದೆ, ಎಷ್ಟು ಮನೆ ಇದೆ, ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದಾರೆ, ಎಲ್ಲ ಪ್ರತಿಯೊಂದು ಮೆನ್ಷನ್ ಮಾಡ್ತಾರೆ. ಅದರ ಡೀಟೇಲ್ಸ್ ಇರುತ್ತೆ, ಕರೆಕ್ಟ್. ಅದನ್ನು ಖಾತಾ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. BBMP ತಗೊಳ್ತಾರೆ. ಟ್ಯಾಕ್ಸ್ ಪೇಡ್ ರೆಸಿಪ್ಟು, ಸೇಲ್ ಡೀಡ್, ಮದರ್ ಡೀಡ್, EC, ಟ್ಯಾಕ್ಸ್ ಪೇಡ್ ರಿಸಿಪ್ಟ್, ಖಾತಾ ಎಕ್ಸ್ಟ್ರಾಕ್ಟ್, ಬಿಲ್ಡಿಂಗ್ ಪ್ಲಾನ್, ಇಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್. ಅರ್ಥ ಆಯ್ತಾ? 3 ಕ್ಲಿಯರ್ ಈಗ? ಕಸ್ಟಮರ್ಗೆ ಹೇಳ್ತೀರಾ ಈಗ? ಇಷ್ಟು ನೀವೇ ಹ್ಯಾಂಡಲ್ ಮಾಡ್ಬೋದಲ್ವಾ? ನಮ್ಮ ಅವಶ್ಯಕತೆ ಇದೆಯಾ? ಈ 3 ಪ್ರಾಡಕ್ಟ್ ಹ್ಯಾಂಡಲ್ ಮಾಡ್ಬೋದಾ? ಸುಮ್ಮನೆ ಇದು ಬರೆದ್ಬಿಟ್ಟು ಕೊಡೋ ಬದಲು ಡಾಕ್ಯುಮೆಂಟ್ ಪಿಕಪ್ ಮಾಡಿಸೋಷ್ಟು ಕೆಪಾಸಿಟಿ, ಸ್ಕಿಲ್ಸ್ ಇದೆಯಾ? ಆಗುತ್ತಾ ಇದರಲ್ಲಿ? ಇಷ್ಟು ನಾಲೆಡ್ಜ್ ಬರುತ್ತಾ ಈಗ? ಬೇರೆ ಏನು ಕ್ವಶನ್ಸ್ ಬರೋದು ಇದರಲ್ಲಿ ನಿಮಗೆ? ಇನ್ನೇನು ಕಾಂಪ್ಲಿಕೇಟೆಡ್ ಏನು ಬರುತ್ತೆ ನಿಮಗೆ? ಕಸ್ಟಮರ್ ಹ್ಯಾಂಡಲ್ ಮಾಡಬೇಕಂದ್ರೆ ಕಾಂಪ್ಲಿಕೇಶನ್ ಏನೇನು ಬರುತ್ತೆ? ಏನೇ ಅದರ್ ಕಾಂಪ್ಲಿಕೇಶನ್ ಬರುತ್ತಾ ಹ್ಯಾಂಡಲ್ ಮಾಡೋದ್ರಲ್ಲಿ? ನಿಮ್ಗೆ ಇಷ್ಟು ನಾಲೆಡ್ಜ್ ಸಾಕಲ್ವಾ? ಓಕೆ.